ಆಂಧ್ರ ತೆಲಂಗಾಣದಲ್ಲಿ ಹಕ್ಕಿ ಜ್ವರದ ಮರಣ ಮೃದಂಗ ರಾಜ್ಯಕ್ಕೂ ಕಾಲಿಟ್ಟಿದೆ ಡೆಡ್ಲಿ ಹಕ್ಕಿ ಜ್ವರ. ಚಿಕ್ಕಬಳ್ಳಾಪುರದಲ್ಲಿ ಕಾಣಿಸಿಕೊಂಡಿದೆ ಹಕ್ಕಿ ಜ್ವರ. ಅಲ್ಲಿ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಕಾಣಿಸಿಕೊಂಡಿದೆ ಹಕ್ಕಿ ಜ್ವರ. ಬರ್ಡ್ ಫ್ಲೂ ಇರುವ H5N1 ವೈರಸ್ ಇರುವುದು ದೃಢವಾಗಿದೆ ಚಿಕ್ಕಬಳ್ಳಾಪುರದಲ್ಲಿ. ಸೊ ಹಾಗಾಗಿ ಚಿಕನ್ ಮಾರಾಟ ಆಗಿರ್ಬೋದು, ಕೊಂಡ್ಕೊಳ್ಳೋದು, ತಿನ್ನೋದು ಇದ್ಯಾವುದು ಕೂಡ ಮಾಡಬೇಡಿ ಅಂತ ಹೇಳಿ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮವನ್ನು ವಹಿಸಿದೆ. ಆಂಧ್ರ ತೆಲಂಗಾಣದಲ್ಲಿ ಹಕ್ಕಿ ಜ್ವರ ಮರಣ ಮೃದಂಗವನ್ನು ನಡೆಸ್ತಾ ಇದ್ರೆ, ಇತ್ತ ರಾಜ್ಯಕ್ಕೂ ಕಾಲಿಟ್ಟಿದೆ ಹಕ್ಕಿ ಜ್ವರ. ಈಗ ಚಿಕ್ಕಬಳ್ಳಾಪುರದ ಗ್ರಾಮವೊಂದರಲ್ಲಿ ಹಕ್ಕಿ ಜ್ವರ ಕಾಣಿಸಿಕೊಂಡಿದೆ. ಸೊ ಹಾಗಾಗಿ ಮನೆ ಮನೆಗೂ ಹೋಗಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ, ಜೊತೆಗೆ ಸ್ಯಾನಿಟೈಸ್ ಮಾಡ್ತಾ ಇದ್ದಾರೆ ಇಡೀ ಗ್ರಾಮವನ್ನು. ಜೊತೆಗೆ ಬ್ಯಾರಿಕೇಡನ್ನು ಹಾಕಿ ಬೇರೆ ಯಾರೂ ಕೂಡ ಗ್ರಾಮಕ್ಕೆ ಬರದೇ ಇರೋ ರೀತಿ ಕೂಡ ಮುಂಜಾಗ್ರತೆಯನ್ನು ವಹಿಸಿದ್ದಾರೆ. ಇದು ಚಿಕ್ಕಬಳ್ಳಾಪುರ ತಾಲೂಕಿನ ವರದಹಳ್ಳಿಯಲ್ಲಿ ಆಗಿರೋದು. ಹೈ ಅಲರ್ಟ್ ಅನ್ನೇ ಘೋಷಣೆ ಮಾಡಿದೆ ಇದೀಗ ಜಿಲ್ಲಾಡಳಿತ. ಇತ್ತ ಜಾಗೃತಿ ಮೂಡಿಸುವಂತಹ ಕೆಲಸವನ್ನ ಅಲ್ಲಿನ ಜಿಲ್ಲಾಡಳಿತ ಮಾಡ್ತಾ ಇದೆ. ಈ ಬಗ್ಗೆ ಮಾತನಾಡಿದ್ದಾರೆ ಜಿಲ್ಲಾಧಿಕಾರಿಗಳು. ಏನು ಹೇಳಿದ್ರು ಕೇಳ್ಕೊಂಡು ಬರೋಣ. ಸಾವನ್ನ ಹಬ್ಬಿರೋದ್ರಿಂದ ಇದು ನನಗೆ ಸಂಶಯ ಮೂಡಿದೆ, ಇದು ಏತಕ್ಕೋಸ್ಕರ ಈ ಕೋಳಿಗಳು ಸತ್ತೋದ್ವು ಅಂತೇಳಿ. ಹಾಗಾಗಿ ಇದರ ಒಂದು ಸ್ಯಾಂಪಲ್ಸನ್ನು ನಾವು ಕಳಿಸ್ಕೊಟ್ಟಂಥ ಸಂದರ್ಭದಲ್ಲಿ ಈಗ ನಮಗೆ ಓರಲಿ ಅದು ಹಕ್ಕಿ ಜ್ವರ ಅಂತೇಳಿ ದೃಢಪಟ್ಟಿದೆ ಅಂತ ಹೇಳ್ಬಿಟ್ಟು ನಮಗೆ ಮಾಹಿತಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಅದು ಒಂದು ನೋಟಿಫಿಕೇಶನ್ನು ಆಗಬೇಕೀಗ, ನಮಗೆ ಕೂಡಲೇ ಆಗಬೇಕಾದ್ರೆ. ಸೊ ಹಾಗಾಗಿ ಅದನ್ನು ನೋಟಿಫಿಕೇಶನನ್ನು ಕೂಡ ನಾವು ಮಾಡ್ಕೊಳ್ತೀವಿ. ಹಾಗಾಗಿ ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರದ್ದು ಒಂದು ನಮ್ಮ ಇದರಲ್ಲಿ ಬರ್ತಕ್ಕಂಥದ್ದು ಪಾಸಿಟಿವ್ ವೈರಸ್ಸು ಏವಿಯನ್ ಇನ್ಫ್ಲೂಯೆನ್ಸಾ ಅಂತೇಳಿ, ಇದರ ಹೆಸರು ಏವಿಯನ್ ಇನ್ಫ್ಲೂಯೆನ್ಸಾ ಅಂತೇಳಿ. ಇದನ್ನು H5N1 ಅಂತೇಳಿ ನಾವು ಕರಿತೀವಿ. ಅದು ಸಬ್ ಟೈಪ್ ವೈರಸ್ ಇದು ನಾವು ಕರಿತಕ್ಕಂಥದ್ದು. ಹಾಗಾಗಿ ಈ ಕೋಳಿಗಳು ಯಾವ್ಯಾವ ಗ್ರಾಮಗಳಲ್ಲಿ, ಇದು ಯಾಕೆ ನಾವು ಇಡೀ ಜಿಲ್ಲೆಗೆ ನಾನು ಇದನ್ನ ನಿಮ್ಮೆಲ್ಲರನ್ನು ಕೂಡ ಹೇಳ್ತಾ ಇದ್ದೀನಿ ಅಂದರೆ, ತಹಶೀಲ್ದಾರ್ಸ್ಗಳಿದ್ದೀರಾ, ಆಮೇಲೆ ಕಮಿಷನರ್ಸ್ ಇದ್ದೀರಿ, ನಗರಸಭಾ ಕಮಿಷನರ್ಸ್ ಇದ್ದೀರಿ, ಪುರಸಭಾ ಚೀಫ್ ಆಫೀಸರ್ಸ್ ಇದ್ದೀರಿ, ಎಲ್ಲರೂ ಕೂಡ ಇದ್ದೀರಾ. ಏಕೆಂದರೆ ನಿಮ್ಮ ವ್ಯಾಪ್ತಿ ಒಳಗಡೆ ಈ ಥರ ಕಂಡಂಥ ಪ್ರಕರಣಗಳು ಎಲ್ಲಿ ಕಂಡು ಬರ್ತವೆ, ಕೂಡಲೇ ನಾವು ಕ್ರಮವನ್ನು ವಹಿಸಬೇಕು. ಸಾವನ್ನ ಹಬ್ಬಿರೋದ್ರಿಂದ ಇದು ಚಿಕ್ಕಬಳ್ಳಾಪುರದಲ್ಲಿ ಕಾಣಿಸಿಕೊಂಡಿರುವಂತಹ ಹಕ್ಕಿ ಜ್ವರಕ್ಕೆ ಯಾವ ರೀತಿ ಅಲರ್ಟ್ ಆಗಿರಬೇಕು ಅನ್ನೋದನ್ನ ಅಲ್ಲಿನ DC ಸ್ವತಃ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಹಕ್ಕಿ ಜ್ವರದ ಹಿನ್ನೆಲೆ ಬೇರೆ ಬೇರೆ ಸೋಂಕು ಕೂಡ ತಗಲಬಹುದು. ಸೊ ಯಾಕೆ ಕೋಳಿಗಳು ಸಾಯ್ತಾ ಇದೆ ಅಂದಾಗ ನಮಗೆ ಗೊತ್ತಾಗಿದ್ದು ಹಕ್ಕಿ ಜ್ವರ ನಮ್ಮ ಚಿಕ್ಕಬಳ್ಳಾಪುರದ ವರದಹಳ್ಳಿಯಲ್ಲೂ ಕಾಣಿಸ್ಕೊಂಡಿದೆ ಅಂತ ಹೇಳಿ. ಸೊ ಹಾಗಾಗಿ ನಾಕಾಬಂದಿ ಫಿಕ್ಸ್ ಮಾಡಿದರೆ ಸಾಗಾಣಿಕೆನೂ ಕೂಡ ಆಗಬಾರ್ದು. ಅದ್ರ ಜೊತೆಗೆ ಯಾರು ಕೂಡ ಮಾರಾಟವನ್ನು ಕೂಡ ಮಾಡಬಾರ್ದು. ಸಾಗಾಣಿಕೆ ಆದರೆ ಮಾರಾಟ ಮಾಡ್ತಾರೆ, ಸೊ ಅದು ಬೇಡ, ಖರೀದಿ ಮಾಡೋದು ಬೇಡ ಅಂತ ಹೇಳಿ, ಕ್ಲೀನ್ನೆಸ್ ಮೇಂಟೈನ್ ಮಾಡಿ ಅಂತ ಹೇಳಿ ಇದೀಗ ಮನೆ ಮನೆಗೂ ಹೋಗಿ ಅಭಿಯಾನದ ರೀತಿ ಮಾಡ್ತಾ ಇದ್ದಾರೆ. ಬರ್ಡ್ ಫ್ಲೂ ಇರೋದು ನಿಜವಾಗಿದೆ ಚಿಕ್ಕಬಳ್ಳಾಪುರ.
ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಶ್ರೀನಿವಾಸ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ಆಂಧ್ರದಲ್ಲಿ ಕಾಣಿಸ್ಕೊಂಡಿದ್ದು, ತೆಲಂಗಾಣದಲ್ಲಿ ಕಾಣಿಸ್ಕೊಂಡಿದೆ, ಏಕಾಏಕಿ ಚಿಕ್ಕಬಳ್ಳಾಪುರಕ್ಕೂ ಕೂಡ ಹಕ್ಕಿ ಜ್ವರ ಕಾಲಿಟ್ಟಿದೆ. ಸದ್ಯದ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ? ಎಷ್ಟು ಜನರಲ್ಲಿ ಕಾಣಿಸ್ಕೊಂಡಿರಬಹುದು, ಹೇಗೆ ಅಂತ? ಹೌದು ಪವಿತ್ರ, ಏನು ಚಿಕ್ಕಬಳ್ಳಾಪುರ ತಾಲೂಕಿನ ಹೊರದಳ್ಳಿ ಗ್ರಾಮದಲ್ಲಿ ಏನು ಸರಿಸುಮಾರು 30ಕ್ಕೂ ಹೆಚ್ಚು ಕೋಳಿಗಳು ಮರಣ ಹೊಂದಿರ್ತದೆ. ಆ ಮರಣ ಹೊಂದಿದ ಕೋಳಿಗಳ ಒಂದು ಏನು ಅದನ್ನ ಶಾಂಪಲ್ ಅಂತ ತೆಗೆದುಕೊಂಡು ಬೆಂಗಳೂರಿಗೆ ರವಾನಿಸಿದಾಗ ಅಲ್ಲಿ ಏನು ನಮ್ಗೆ ಕಾಣಿಸಿದ್ದು ಹಕ್ಕಿ ಜ್ವರ ಅಂತೇಳಿ ಕಂಡು ಬರುತ್ತೆ. ಆ ಹಕ್ಕಿ ಜ್ವರದಲ್ಲಿ ಕಾಣಿಸಿಕೊಂಡ ತದನಂತರ ಏನು ಚಿಕ್ಕಬಳ್ಳಾಪುರದ ಒಂದು ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮವನ್ನು ಆದೇಶ ಮಾಡುತ್ತೆ. ಮೊದಲನೇದಾಗಿ ಒಂದು ಅದೇ ವರದಳ್ಳಿ ಗ್ರಾಮದಲ್ಲಿ ಒಂದು 3 ಮನೆಗಳಲ್ಲಿ 30ಕ್ಕೂ ಹೆಚ್ಚು ಕೋಳಿಗಳು ಮರಣ ಹೊಂದುವ ಒಂದು ಸಂದರ್ಭದಲ್ಲಿ ಒಂದು ಹಕ್ಕಿಯ ಒಂದು ಏನು ಅಲ್ಲಿನ ಒಂದು ಗ್ರಾಮದ ಸ್ಥಿತಿ ಯಾವ ತರ ಇದೆ ಅಂತೇಳಿ ಹಕ್ಕಿ ಜ್ವರದ ಒಂದು ಕಂಡು ಬಂದ ಹಿನ್ನೆಲೆಯಲ್ಲಿ ಏನು ಆರೋಗ್ಯ ಸಿಬ್ಬಂದಿ ಆಗ್ಬೋದು, ಪಶುಸಂಗೋಪನಾ ಸಿಬ್ಬಂದಿ ಆಗಬಹುದು, ಅಲ್ಲಿನ ವರ್ಧನಾಯಕಲ್ನಿ ಗ್ರಾಮದಲ್ಲಿ ಬಹಳಷ್ಟು ಏನೋ ಒಂದು ಸೋಂಕು ನಿವಾರಣೆಗೆ ಮತ್ತು ಬಹಳಷ್ಟು ಔಷಧಿಗಳನ್ನು ಸಿಂಪಡಿಸುವಂಥದ್ದು. ಆದರೆ ಹಕ್ಕಿ ಜ್ವರದ ಏನು ಸಂಶೋಧನೆ ಬಂದ ತದನಂತರ ಏನು ನಿನ್ನೆ ತಡರಾತ್ರಿಯೂ ಸಹ ಅಲ್ಲಿ ಅಧಿಕಾರಿಗಳಿಗೆ ವರದಳ್ಳಿ ಗ್ರಾಮಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಅಲ್ಲಿನ ಸ್ಥಿತಿಗತಿ ಯಾವ ತರ ಇದೆ ಮತ್ತೆ ಹಕ್ಕಿ ಜ್ವರದ ಒಂದು ಹಿನ್ನೆಲೆ ಅಲ್ಲಿ ಯಾವ ತರ ಬರಬಹುದು ಅಂತೇಳಿ ಮುನ್ಸೂಚನೆ ಕ್ರಮವಾಗಿ ಅಧಿಕಾರಿಗಳು ಒಂದು ಸ್ವಲ್ಪ ಅದಾಲತನ್ನು ಮಾಡಿರುವಂತದ್ದು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ DC ಅವರು ಸಹ ಒಂದು ಸುದ್ದಿಗೋಷ್ಠಿ ಮುಖಾಂತರ ಒಂದು ಅಲ್ಲಿನ ಒಂದು ಕಟ್ಟುನಿಟ್ಟಿನ ಕ್ರಮಗಳು ಮತ್ತೆ ಅಧಿಕಾರಿಗಳಿಗೆ ಒಂದು ಖಡಕ್ ಸೂಚನೆಯನ್ನು ಕೊಟ್ಟಿರುವಂತದ್ದು. ಯಾಕೆಂದ್ರೆ ಹಕ್ಕಿ ಜ್ವರದ ಒಂದು ಬಹಳಷ್ಟು ಒಂದು ಸ್ವಲ್ಪ ಅಪಾಯಕಾರಿ ಆಗುವಂತದ್ದು. ಆದ್ರೆ ಅದರನ್ನ ಅಲ್ಲೇ ಒಂದು ಸ್ವಲ್ಪ ಶೀಘ್ರವಾಗಿ ಕಠಿಣ ಕ್ರಮ ಕೈಗೊಂಡು ಅದನ್ನ ಸಂಪೂರ್ಣವಾಗಿ ನಾಶ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಹ ಸತತವಾಗಿ 3 ದಿನಗಳ ನಂತರ ಅವನ ಆರೋಗ್ಯ ಸಿಬ್ಬಂದಿ ಅವರು ಅಲ್ಲೇ ಒಂದು ಕೆಲಸ ಮಾಡಿಕೊಂಡು ಪರಿಶೀಲನೆಗೆ ಮುಂದಾಗಿರುವಂತದ್ದು ಪವಿತ್ರ. ಆದ್ರೆ ಬಹಳಷ್ಟು ನಾವು ಪ್ರಮುಖವಾಗಿ ನೋಡೋದಾದ್ರೆ ಅಲ್ಲಿನ ಕೋಳಿಗಳನ್ನು ಯಾವುದೇ ತರ ಒಂದು ತರೋದಕ್ಕೆ ಆಗ್ಲಿ ಮತ್ತೆ ಮಾರೋದಕ್ಕೆ ಆಗ್ಲಿ ಯಾವುದೇ ತರ ಹೋಗಬಾರದು, ಮತ್ತೆ ಬೇರೆ ಕಡೆಯಿಂದ ತಂದು ಅಲ್ಲಿನ ಏನು ಈ ಕೋಳಿಗಳು ತರಬಹುದು ಮತ್ತೆ ಕ್ಯಾನ್ಸಲ್ ನಿಷೇಧಾಜ್ಞೆ ಜಾರಿ ಮತ್ತೆ DC ಅವರು ಇದು ಮಾಡಿದ್ದಾರೆ. ಆದ್ರೆ ಒಟ್ಟಾರೆ ನಾವು ನೋಡೋದಾದ್ರೆ ಹಕ್ಕಿ ಜ್ವರದಿಂದ ಬಹಳಷ್ಟು ಏನು ಚಿಕ್ಕಬಳ್ಳಾಪುರ ತಾಲೂಕಿನ ವರದಳ್ಳಿ ಫಸ್ಟ್ನೇ ಗ್ರಾಮ ಅಂತಾನೆ ಹೇಳಬಹುದು. ಹಾಗಾಗಿ ಏನು ಜಿಲ್ಲಾಧಿಕಾರಿಗಳ ಒಂದು ಸೂಚನೆ ಮೇರೆಗೆ ಅಧಿಕಾರಿಗಳು ಅಲ್ಲಿನ ಒಂದು ಸ್ಥಿತಿಗತಿಯನ್ನು ಪರಿಶೀಲನೆ ಮಾಡಿ ಒಂದು ಸಂಶೋಧನೆಗೆ ಕಳಿಸ್ಕೊಟ್ಟಿರುವಂತದ್ದು ಪವಿತ್ರ. ಒಟ್ಟಾರೆ ಅಲ್ಲಿನ ಒಂದು ಸ್ಥಿತಿಗತಿ ಇನ್ನು ಬಹಳಷ್ಟು ಒಂದು ಹಕ್ಕಿ ಜ್ವರನ್ನು ತಡೆಯುವ ಒಂದು ನಿಟ್ಟಿನಲ್ಲಿ ಅಧಿಕಾರಿಗಳು ಅಲ್ಲೇ ಟೆಂಟ್ ಹಾಕಿ ಕೂತಿರುವಂತದ್ದು ಅಂತಾನೆ ಹೇಳ್ಬಹುದು. ಶ್ರೀನಿವಾಸಿನ ಬೆಂಗಳೂರಿನಿಂದ ಆಗಿರ್ಬೋದು, ಬೇರೆ ಬೇರೆ ಭಾಗದಿಂದ ಪ್ರತಿನಿತ್ಯ ಕೂಡ ಕೋಳಿಗಳ ಸಾಗಾಟ ಕೂಡ ಆಗ್ತಾ ಇತ್ತು ಆ ಭಾಗಕ್ಕೆ. ಸೊ ಈಗ ಮಾರಾಟಗಾರರಿಗೆಲ್ಲ ಏನು ಮಾಹಿತಿಯನ್ನ ಕೊಟ್ಟಿದ್ದಾರೆ, ಏನ್ ತಾಕೀತನ್ನ ಮಾಡಿದ್ದಾರೆ, ಆ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ಅಂತ ಹೇಳಿ? ಹೌದು ಪವಿತ್ರ, ಏನು ಹಕ್ಕಿ ಜ್ವರದ ಒಂದು ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಒಂದು ಖಡಕ್ ಸೂಚನೆ ಅಂತ ಕೊಟ್ಟಿರುವಂತದ್ದು. ಬೇರೆ ಬೇರೆ ಕಡೆಯಿಂದ ಅಂದ್ರೆ ಬೆಂಗಳೂರು ಕಡೆಯಿಂದ ಮತ್ತೆ ಬೇರೆ ಬೇರೆ ಒಂದು ಕಡೆಯಿಂದ ಕೋಳಿಗಳ ಒಂದು ಸಾಗಾಣಿಕೆಯನ್ನು ಮಾಡುತ್ತಿದ್ರು. ಆದ್ರೆ ಒಂದು ಏನು ಕೋಳಿಗಳಿಂದನೇ ಒಂದು ಹಕ್ಕಿ ಜ್ವರ ಒಂದು ಬಂದಿದೆ ಎಂಬ ಒಂದು ಕಾರಣಕ್ಕೆ ಕೋಳಿಗಳಿಂದ ಯಾವುದೇ ತರನೂ ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಕೋಳಿಗಳಿಗೆ ಒಂದು ಸ್ವಲ್ಪ ಅಂಗಡಿಯವರಿಗೆ ಮಾಲೀಕರಿಗೆ ಸ್ವಲ್ಪ ವಾರ್ನಿಂಗ್ ಅನ್ನು ಕೊಟ್ಟಿರುವಂತದ್ದು. ಹಕ್ಕಿ ಜ್ವರದ ಬಂದ ಹಿನ್ನೆಲೆಯಲ್ಲಿ ಯಾವುದೇ ತರ ಕೋಳಿಗಳನ್ನು ಚಿಕನ್ ಅನ್ನು ತಿನ್ನೋದಕ್ಕೂ ಹೋಗ್ಬೇಡಿ, ಬಟ್ ಅದನ್ನು ಸ್ವಲ್ಪ ಹೊತ್ತು ಬಹಳಷ್ಟು ಒಂದು ಬೇಯಿಸಿ ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಬೇಯಿಸ್ಕೊಂಡು ತಿನ್ನಿ ಅನ್ನುವ ಒಂದು ಮಾತನ್ನ DC ಅಂತ ಹೇಳಿರುವುದು. ಅದೇ ಪ್ರಮುಖವಾಗಿ ಇಲ್ಲಿ ಕೋಳಿಗಳ ಸಾಗಾಣಿಕೆಯಲ್ಲಿ ಒಂದು ಸ್ವಲ್ಪ ಕೆಟ್ಟೆಚ್ಚರ ವಹಿಸಿ ಬೇರೆ ಬೇರೆ ರಾಜ್ಯಗಳಿಂದ ಬರುವಂತಹ ಕೋಳಿಗಳನ್ನು ಒಂದು ಸ್ವಲ್ಪ ಕಂಟ್ರೋಲ್ ಮಾಡಿರುವಂತದ್ದು ಪವಿತ್ರ. ಶ್ರೀನಿವಾಸ್, ಇನ್ನೊಂದ್ ಕಡೆ ಈಗ ಗ್ರಾಮದ ಸುತ್ತಮುತ್ತ ಕೂಡ ಬ್ಯಾರಿಕೇಡ್ ಅನ್ನ ಹಾಕಲಾಗಿದೆ, ಬೇರೆ ಯಾರು ಕೂಡ ಗ್ರಾಮಕ್ಕೆ ಬರಬಾರ್ದು ಅನ್ನುವಂತ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಅಲ್ಲಿ ಕ್ಲೀನ್ನೆಸ್ ಮೇಂಟೈನ್ ಇದೆಯಾ ಇಲ್ವಾ ಅನ್ನೋದನ್ನು ಇವಾಗ ಗುರುತಿಸಬೇಕಾಗತ್ತೆ. ಯಾಕಂದ್ರೆ ಹಕ್ಕಿ ಜ್ವರದಿಂದ ಸಾಕಷ್ಟು ಮರಣ ಮೃದಂಗ ಆಗ್ತಿದೆ ಬೇರೆ ರಾಜ್ಯಗಳಲ್ಲಿ. ಇದಿವತ್ತು ಚಿಕ್ಕಬಳ್ಳಾಪುರದ ಒಂದು ಗ್ರಾಮದಲ್ಲಿ ಕಾಣಿಸ್ಕೊಂಡಿದೆ, ನಾಳೆ ಇಡೀ ಚಿಕ್ಕಬಳ್ಳಾಪುರವನ್ನೇ ಆವರಿಸ್ಕೊಳ್ಬಹುದು. ಸೊ ಹಾಗಾಗಿ ಯಾವ ತರ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಿ ಅಂತ ಮನೆಗೆ ಹೋಗಿ ತಿಳಿಸ್ತಿದ್ದಾರೆ? ಹೌದು ಪವಿತ್ರ, ಏನು ವರದಳ್ಳಿ ಗ್ರಾಮದಲ್ಲಿ ಮೊದಲನೇ ಬಾರಿಗೆ ಒಂದು 3 ಮನೆಗಳಿಂದ 30 ಕೋಳಿಗೆ ಹೆಚ್ಚು ಮರಣ ಹೊಂದ ನಂತರ ಒಂದು ಗ್ರಾಮಕ್ಕೆ ಜಿಲ್ಲಾಡಳಿತ ಭೇಟಿ ನೀಡಿ ಒಂದು ಆರೋಗ್ಯ ಸಿಬ್ಬಂದಿ ಅವರು ಅಲ್ಲೇ ಕಟ್ಟುನಿಟ್ಟಿನ ಕ್ರಮವನ್ನು ಹೆಚ್ಚಿರುವಂತದ್ದು. ಯಾಕಂದ್ರೆ ಚಿಕ್ಕಬಳ್ಳಾಪುರ ಬಹಳಷ್ಟು ಒಂದು ಐತಿಹಾಸಿಕ ಸ್ಥಳವಾಗಿರುವುದು. ಆ ಐತಿಹಾಸಿಕ ಸ್ಥಳದಲ್ಲಿ ಒಂದು ಹಕ್ಕಿ ಜ್ವರದ ಭೀತಿ ಹಿನ್ನೆಲೆ ಅಂದರೆ ಒಂದಷ್ಟು ಪ್ರವಾಸಿಗರಿಗೂ ಸಹ ಒಂದಷ್ಟು ಎಫೆಕ್ಟ್ ಅನ್ನು ತಟ್ಟಿರುವಂತದ್ದು. ಆದ್ರೆ ನಾವು ನೋಡುವುದಾದ್ರೆ ಏನು ಈ ಜಿಲ್ಲಾಧಿಕಾರಿಯಾಗಿರುವಂತ PN ರವೀಂದ್ರ ಅವರು ಸಹ ಒಂದು ಕಟ್ಟುನಿಟ್ಟಿನ ಎಚ್ಚರಿಕೆ ಇವಾಗ ಆದೇಶವನ್ನು ಜಾರಿ ಮಾಡಿರುವಂತದ್ದು. ಕೋಳಿಗಳಿಗೆ ಆ ಮಾರಾಟದಿಂದ ವರದಳ್ಳಿ ಗ್ರಾಮದಿಂದ ತರುವುದಾಗಲಿ ಮತ್ತೆ ಹೋಗುವುದಾಗಲಿ ಯಾವುದೇ ತರ ಅಲ್ಲಿ ಏನೋ ಕೆಟ್ಟೆಚ್ಚರ ಮಾಡಬಾರ್ದು, ಮತ್ತೆ ಕೋಳಿಗಳು ತರಬಾರದು, ಹಕ್ಕಿ ಜ್ವರದ ಹೊರೆ ಸಡರದಂತೆ
ಒಂದು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಯಾಕಂದ್ರೆ ಇಲ್ಲಿ ಚಿಕ್ಕಬಳ್ಳಾಪುರದಷ್ಟು ಬಹಳಷ್ಟು ಒಂದು ಹಕ್ಕಿ ಜ್ವರ ಬೇರೆ ಬೇರೆ ಇದಕ್ಕಿಂತ ಹೋಗ್ತಿರುವಂತದ್ದು. ಆದ್ರೆ ಇಲ್ಲಿ ಏನು ಔಷಧ ಸಿಂಪಡಿ ಆಗ್ಬೋದು ಮತ್ತೆ ಬೇರೆ ಬೇರೆ ತಡೆಯಿಂದ ವರದಳ್ಳಿ ಗ್ರಾಮದಲ್ಲಿ ಹಕ್ಕಿ ಜ್ವರವನ್ನು ಸಂಪೂರ್ಣವಾಗಿ ಕಂಟ್ರೋಲ್ ಮಾಡ್ಬೇಕು ಅಂತೇಳಿ ಜಿಲ್ಲಾಡಳಿತ, ಆರೋಗ್ಯ ಸಿಬ್ಬಂದಿ ಮತ್ತೆ ಎಲ್ಲಾ ಇಲಾಖೆಯ ವೃಂದದವರು ಸಹ ಅಲ್ಲಿ ಒಂದು ಸ್ವಲ್ಪ ಕೆಟ್ಟೆಚ್ಚರ ವಹಿಸಿ ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಪರಿಗಣನೆ ತೆಗೆದುಕೊಳ್ಳುವಂಥದ್ದು.